ಶ್ರೀ ಗುರುಭ್ಯೋ ನಮಃ. ದಾಸಸಾಹಿತ್ಯ ಮರ್ಮಜ್ಞಂ ಶಿಷ್ಯಕೋಟಿ ಮನೋಹರಂ ವಿದ್ಯಾಮನೋಹರಾಖ್ಯಂ ತಂ ಸಜ್ಜನೇಷು ಸುಪೂಜಿತಂ ಸದ್ಭಕ್ತಿ ಸಕಲಾಭೀಷ್ಟ ಸಿದ್ಧ್ಯರ್ಥಂ ಚ ಸದೈವತೋ ತಂ ಗುರುಂ ಪ್ರಣಮಾಮ್ಯದೌ ನಿತ್ಯಕರ್ಮಾರ್ಥ ಸಿದ್ಧಯೇ. ಇಂದು ನಾವೆಲ್ಲರೂ ಮಾಧವ ತೀರ್ಥರಿಂದ ಸ್ಥಾಪಿತವಾದಂತಹ ಕಣ್ವ ಮಠದ ಪರಂಪರೆಯಲ್ಲಿ ಬರುವಂತಹ 9ನೇ ಯತಿಗಳಾದಂತಹ ಶ್ರೀ 1008 ಶ್ರೀ ವಿದ್ಯಾಮನೋಹರ ತೀರ್ಥರ ಚರಿತೆಯನ್ನು ಮನನ ಮಾಡಿಕೊಂಡು ಪಾವನರಾಗೋಣ. ಹೆಸರೇ ಹೇಳುವಂತೆ ವಿದ್ಯಾಮನೋಹರ ತೀರ್ಥರು, ವಿದ್ಯೆಯಿಂದ ಎಲ್ಲರ ಮನಸ್ಸನ್ನು ಕದ್ದವರು ಅಂತ ಅರ್ಥ. ಅಂತಹ ವಿದ್ವಾಂಸರು, ಅಂಥವರ ಚರಿತ್ರೆಯನ್ನು ಇವತ್ತು ನಾವು ಮನನ ಮಾಡಿಕೊಳ್ಳೋಣ. ಇವರ ಪೂರ್ವಾಶ್ರಮದ ಹೆಸರು ಶ್ರೀ ದಾಮೋದರಾಚಾರ್ಯ ಎಂಬುದು. ತಂದೆ ವೆಂಕಪ್ಪಾಚಾರ್ಯ, ತಾಯಿ ತಾಯಮ್ಮ. ಇವರು ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಇರಕಲ್ ಗ್ರಾಮದವರು. ಇವರಿಗೆ ತುಳಸಾಬಾಯಿ ಎನ್ನುವಂತಹ ಸುಕನ್ಯೆಯ ಜೊತೆಗೆ ವಿವಾಹವಾಗ್ತದೆ. ಮುಂದೆ 5 ಜನ ಮಕ್ಕಳು ಅವರಿಗೆ ಜನಿಸ್ತಾರೆ. ವೆಂಕಟರಮಣಾಚಾರ್ಯ, ವೇದಮೂರ್ತಿ ಆಚಾರ್ಯ, ಸುನೀತಾಬಾಯಿ, ರುಕ್ಮಿಣಿಬಾಯಿ ಮತ್ತು ಭೀಮಕ್ಕ ಅನ್ನುವಂತಹ 2 ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು, ಒಟ್ಟು 5 ಜನ ಮಕ್ಕಳು ಇವರಿಗೆ. ಅದರಲ್ಲಿ ರುಕ್ಮಿಣಿಬಾಯಿ ಮಗಳನ್ನು ವೇದಮೂರ್ತಿಯವರಿಗೆ ತೆಗೆದುಕೊಂಡು ಅವರಿಗೆ 3 ಮಕ್ಕಳು, 2 ಗಂಡು ಮಕ್ಕಳು, 1 ಹೆಣ್ಣು ಮಗು ಇರುವುದು ನಮಗೆ ತಿಳಿದು ಬರ್ತದೆ. ಆನಂತರ ಸುನೀತಾಬಾಯಿಯವರ ಹೆಣ್ಣು ವಂಶಸ್ಥರು ಇವತ್ತು ಲಿಂಗಸ್ಗೂರು ಮತ್ತು ಬೆಂಗಳೂರು ಭಾಗಗಳಲ್ಲಿ ಇವತ್ತು ವಾಸವಾಗಿದ್ದಾರೆ. ಭೀಮಕ್ಕನವರ ವಂಶವಾಹಿನಿಯ ಬಗ್ಗೆ ನಮಗೆ ತಿಳಿದು ಬರೋದಿಲ್ಲ. ಇವರು ವೇದಾಧ್ಯಯನ ಮಾಡಿದಂತಹ ಪಂಡಿತರು, ದ್ವೈತ ಸಿದ್ಧಾಂತವನ್ನು ಮನನ ಮಾಡಿಕೊಂಡಂಥವರು. ಜಗನ್ನಾಥದಾಸರು ರಚಿಸಿದಂತಹ ಹರಿಕಥಾಮೃತ ಸಾರದ 32 ಸಂಧಿಗಳನ್ನು ನಿರರ್ಗಳವಾಗಿ ಹಾಡಬಲ್ಲಂತಹ ಒಂದು ವ್ಯಕ್ತಿತ್ವ ಉಳ್ಳಂಥವ್ರು. ಹರಿದಾಸರ ಕೀರ್ತನೆಗಳನ್ನು, ಮಂತ್ರಗಳನ್ನು ಹೇಳುವಂತಹ ಒಂದು ಜ್ಞಾನ ಸಂಪತ್ತು ಇವರಲ್ಲಿ ಇತ್ತು. ಇವರು ತಮ್ಮ ಹುಟ್ಟೂರಾದಂತಹ ಇರ್ಕಲ್ನಲ್ಲಿ ಅಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ನಿತ್ಯ ಅನುಷ್ಠಾನ ಮಾಡ್ಕೊಳ್ತಾಯಿದ್ರು. ಜಪತಪಾದಿಗಳನ್ನು ಮಾಡಿಕೊಳ್ಳುವಂತಹ ಒಂದು ಸ್ವಭಾವವನ್ನು ಹೊಂದಿದ್ದರು. ಬಹುಶಃ ಮುಂದೆ ಆಗಬೇಕಾದಂತಹ ವಿಚಾರದಲ್ಲಿ ಭಗವಂತ ಈ ಥರದ ಒಂದು ಸಿದ್ಧಿಯನ್ನು ಅವರಿಗೆ ನೀಡಿದ್ನೋ ಏನೋ ಗೊತ್ತಿಲ್ಲ ಎನ್ನುವಂತೆ ಅವರು ತಮ್ಮ ಜ್ಞಾನ ಸಂಪತ್ತನ್ನು ಹೆಚ್ಚಿಸಿಕೊಂಡಿದ್ದರು. ಸಮಾಜದಲ್ಲಿ ಪ್ರತಿಷ್ಠಿತ ವ್ಯಕ್ತಿಯಾಗಿ ಅವರು ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದರು. ಇವರ ಜ್ಞಾನವನ್ನು ಕಂಡು ರಾಯಚೂರಿನ ಒಬ್ಬ ದಾನಿ ಇವರಿಗೆ ರಾಯಚೂರಿನ ಗಾಜಗಾರಪೇಟೆಯಲ್ಲಿ ಒಂದು ಮನೆಯನ್ನು ದಾನವಾಗಿ ಕೊಟ್ಟಿದ್ದ. ಇವರು ಅಲ್ಲೇ ವಾಸ ಮಾಡ್ತಾಯಿದ್ರು. ಆದರೆ ಕುಟುಂಬ ಅಲ್ಲೇ ವಾಸ ಮಾಡ್ತಾಯಿತ್ತು. ಇವರು ಸಂಚಾರ ಮಾಡ್ತಾಯಿದ್ರು. ಜ್ಞಾನಿಗಳು ಜ್ಞಾನ ಪ್ರಚಾರ ಮಾಡ್ತಾ ತಿರುಗಾಡ್ತಾಯಿದ್ರು. ಹೀಗೆ ಅವರ ಜೀವನ ನಡೀತಿರಬೇಕಾದಾಗ ಒಮ್ಮೆ ಕಣ್ವ ಮಠದ ಯತಿಗಳಾದಂತಹ ಶ್ರೀ 1008 ಶ್ರೀ ವಿದ್ಯಾವಿರಾಜ ತೀರ್ಥರು ಕಮಲಾಪುರಕ್ಕೆ ಸಂಚಾರ ಮಾಡ್ತಾ ಬಂದರು. ಕಮಲಾಪುರ ಹೊಸಪೇಟೆ ಹತ್ರ ಕಮಲಾಪುರದಲ್ಲಿ ಕಣ್ವ ಮಠದ ಅನೇಕ ಭಕ್ತರು ಇದ್ದರು. ಅಲ್ಲಿ ಪ್ರಸಿದ್ಧ ಮನೆತನವಾದ ದೇಸಾಯಿಯವರ ಮನೆಯಲ್ಲಿ ಇವರು ಸಂಸ್ಥಾನ ಪೂಜೆಯನ್ನು ಏರ್ಪಡಿಸಿದರು. ಅದನ್ನು ತಿಳಿದು ದಾಮೋದಾಚಾರ್ಯರು ತಾವೂ ಗುರುಗಳನ್ನು ದರ್ಶನ ಮಾಡಬೇಕು ಅನ್ನುವಂತಹ ಮಾದಾಶೆಯಿಂದ ಕಮಲಾಪುರಕ್ಕೆ ಆಗಮಿಸ್ತಾರೆ. ಸಂಸ್ಥಾನ ಪೂಜೆ ಎಲ್ಲ ಮುಗಿಯುತ್ತೆ, ಇನ್ನೇನು ಮಾಲಿಕಾ ಪೂಜೆ ಮಾಡಬೇಕು. ಆಗ ಎಲ್ಲ ಭಕ್ತರು ನಾ ಮುಂದು ಅಂತ ಹೋಗ್ತಾಯಿದ್ರು. ಅದೇ ಸಂದರ್ಭದಲ್ಲಿ ಎಲ್ಲ ವಿದ್ವತ್ ಇರುವಂತಹ ಪಂಡಿತರು ಅವರೆಲ್ಲ ಏನು ಮಾಡ್ತಾಯಿದ್ರು, ಮಂತ್ರ ಪುಷ್ಪವನ್ನು ಹೇಳ್ತಾಯಿದ್ರು. ಅಂಥವರ ಜೊತೆಗೆ ಇವರು ಕೂಡ ಒಬ್ಬರು ಸುಶ್ರಾವ್ಯವಾಗಿ ಲಯಬದ್ಧವಾಗಿ ಮಂತ್ರಗಳನ್ನು ಹೇಳ್ತಾಯಿದ್ರು. ಆಗ ಗುರುಗಳಿಗೆ ಇವ್ರ ಕಡೆ ಲಕ್ಷ್ಯ ಹೋಯಿತು, ಯಾರಿರ್ಬೋದು ಅಂತ. ಆಮೇಲೆ ಇವ್ರನ್ನ ಸನ್ನೆ ಮಾಡಿ ಕರೆದ್ರು, ಬನ್ನಿ ಅಂತ. ಇವ್ರಿಗೆ ಪರಮಾನಂದ ಮತ್ತು ಪರಮಾಶ್ಚರ್ಯ. ಇಷ್ಟೆಲ್ಲ ತುಂಬಿದ ಸಭೆಯಲ್ಲಿ ನನ್ನನ್ನು ಕರೆದರು ಅನ್ನುವಂತಹ ಒಂದು ಆಶ್ಚರ್ಯ ಮತ್ತು ಸಂತೋಷ. ಗುರುಗಳು ನನ್ನನ್ನು ಕರೆದರು ಅಂತ ಸಂತೋಷ. ಇವರು ಹೋಗಿ ಮಾಲಿಕಾ ಪೂಜೆ ಮಾಡಿದರು. ಆದರೆ ಹೋದ ಅವಸರದಲ್ಲಿ ದಕ್ಷಿಣ ಇಟ್ಕೊಂಡು ಹೋಗಿಲ್ಲ. ಆಗ ಅವ್ರು ಏನು ಮಾಡಿದರು, ತಮ್ಮ ಬೆರಳಲ್ಲಿರುವಂತಹ ವಜ್ರದಿಂದ ವಜ್ರ ಖಚಿತವಾದ ಬಂಗಾರದ ಉಂಗುರವನ್ನು ಮಾಲಿಕಾ ತಟ್ಟೆಯಲ್ಲಿ ಹಾಕಿಬಿಟ್ರು. ಆಗ ಗುರುಗಳಿಗೆ ಇವರ ಸ್ವಭಾವ ಅರ್ಥ ಆಯಿತು. ಅಯ್ಯೋ, ಇವರು ನಿರ್ಮೋಹಿಗಳಿದ್ದಾರೆ,
ಇವರೇ ನಮ್ಮ ಮಠಕ್ಕೆ ಉತ್ತರಾಧಿಕಾರಿ ಆದರೆ ಸರಿ ಅಂತ ಅವ್ರು ಅಂದ್ಕೊಂಡು ಇವ್ರಿಗೆ ಹೇಳಿದರು, ಒಂದು ಸಾರಿ ನೀವು ಬರಬೇಕು, ನಾನು ಮತ್ತೆ ಕಳಿಸ್ತೀನಿ, ಅವಾಗ ನೀವು ಬರಬೇಕು ಅಂತ. ಗುರುಗಳ ಮರ್ಮವನ್ನು ಇವರು ಅರ್ಥ ಮಾಡಿಕೊಂಡ್ರು. ಗುರುಗಳೇ, ನಾನು ಸಾಮಾನ್ಯ ಗುಬ್ಬಿಯ ಕೊರಳಲ್ಲಿ ಗೋಧಿ ಬೀಸುವ ಕಲ್ಲು ಕಟ್ಟಿದರೆ ಹೆಂಗಾಗುತ್ತೆ, ನನಗೆ ಮಠದ ಜವಾಬ್ದಾರಿ ನಿಭಾಯಿಸೋದು ಕಷ್ಟವಾಗುತ್ತೆ, ಬೇಡ, ನಾನು ಸೇವೆ ಮಾಡ್ಕೊಂಡಿರ್ತೀನಿ ಅಂತ ವಿನಂತಿಸ್ಕೊಂಡ್ರು. ಆದರೆ ಗುರುಗಳು ಹೇಳಿದರು, ನೋಡಪ್ಪ, ಅದು ನಂದ ಮಾತಲ್ಲ, ವಿಠ್ಠಲಕೃಷ್ಣನ ಸಂಕಲ್ಪ, ಭಗವಂತನ ನಿರ್ಧಾರದ, ಭಗವಂತನ ಅನುಗ್ರಹ ಇದ್ದರೆ ಗುಬ್ಬಿಯೂ ಕೂಡ ಗರಡವಾಗಿ ಶಕ್ತಿಯುತವಾಗಿ ಬೆಳಿಬಹುದು, ಅದು ನನ್ನ ಕೈಯಲ್ಲಿಲ್ಲ ಅಂಥೇಳಿ ಇವರನ್ನು ಸುಮ್ಮನೆ ಹಾಕ್ಸಿದ್ರು. ಹೀಗೆ ಕೆಲವು ಕಾಲ ನಡೀತು. ಇವಾಗಲೇ ಇವ್ರಿಗೂ ಸ್ವಲ್ಪ ಮನಸ್ಸಿನಲ್ಲಿ ಅದು ಸೂಚನೆ ಸಿಕ್ಕಿತ್ತಲ್ಲ. ಒಂದು ಸಾರಿ ಇವರು ತಿರುಪತಿಗೆ ಹೋಗಿದ್ದರು, ತಮ್ಮ ಮಕ್ಕಳು ವೆಂಕಟರಮಣಾಚಾರ್ಯರು ಮತ್ತು ವೇದಮೂರ್ತಿಯನ್ನು ಕರ್ಕೊಂಡು ತಿರುಪತಿಗೆ ಹೋಗಿದ್ದರು. ಆಗ ಇವರಿಗೊಂದು ತಂತಿ ಸಂದೇಶ ಬರ್ತದೆ, ತಕ್ಷಣ ಹೊರಟು ಬರಬೇಕು ಅಂತ. ಆಗ ತಮ್ಮ ಇಬ್ಬರ ಮಕ್ಕಳನ್ನು ಬಳಗಾನೂರಿನ ವೆಂಕಪ್ಪಾಚಾರ್ಯರು ಅಂಥೇಳಿ ಅವರಿಗೆ ಒಪ್ಪಿಸಿ ಸೀದಾ ಕಮಲಾಪುರಕ್ಕೆ ಅವರು ಆಗಮಿಸ್ತಾರೆ. ಕಮಲಾಪುರಕ್ಕೆ ಆಗಮಿಸಿದ ಮೇಲೆ ಅಲ್ಲಿರುವಂತಹ ಎಲ್ಲ ಭಕ್ತರೊಂದಿಗೆ ಶಾಲಿವಾಂಶಕ್ಕೆ 1869 ಕ್ರಿಸ್ತಶಕ 1947 ಸರ್ವಜಿತನಾಮ ಸಂವತ್ಸರ ಭಾದ್ರಪದ ಶುದ್ಧ ದಶಮಿಯಂದು ಇವರಿಗೆ ಯತ್ಯಾಶ್ರಮವನ್ನು ನೀಡಿ ಇವರಿಗೆ ವಿದ್ಯಾಮನೋಹರ ಅನ್ನುವಂತಹ ಅಲ್ಲಿ ನಾಮಧೇಯವನ್ನು ಗುರುಗಳು ಕೊಟ್ಟುಬಿಡ್ತಾರೆ. ಆಗ ಇವರು ಮೊದಲೇ ಹರಿದಾಸ ಸಾಹಿತ್ಯವನ್ನು ಬಲ್ಲವರು, ಹರಿದಾಸ ಸಾಹಿತ್ಯವನ್ನು ಅನುಷ್ಠಾನ ಮಾಡಿಕೊಂಡವರು. ಇವರಿಗೆ ಆಸ್ತಿಯಲ್ಲಿ ಅಂತಸ್ತಿಯಲ್ಲಿ ಗೊತ್ತೇ ಇಲ್ಲ. ಇವರು ಹುಣಸಿ ಹೊಳೆಗೆ ಬರ್ತಾರೆ. ಆಮೇಲೆ ಇವ್ರಿಗೆ ಯಾವುದೇ ಆಸ್ತಿ ಸಂಪತ್ತಿನ ಮೇಲೆ ಆಸಕ್ತಿ ಬರೋದಿಲ್ಲ. ಇವರು ತಮ್ಮ ಸಂಚಾರದಲ್ಲಿ ತೊಡಗಿಸ್ಕೊಂಡ್ಬಿಡ್ತಾರೆ, ತಮ್ಮನ್ನು ತಾವು ಸಂಚಾರದಲ್ಲಿ ತೊಡಗಿಸ್ತಾರೆ. ಹೆಚ್ಚಿನ ಕಾಲವನ್ನು ಕಮಲಾಪುರದಲ್ಲಿಯೇ ನಗರೇಶ್ವರ ದೇವಸ್ಥಾನದಲ್ಲಿ ಕಾಲ ಕಳೀತಾರೆ. ಅಲ್ಲಿ ಮಕ್ಕಳಿಗೆಲ್ಲ ಹಾಡುಗಳನ್ನು ಕಲಿಸೋದು, ಮಂತ್ರಗಳನ್ನು ಕಲಿಸೋದು, ಹೆಣ್ಮಕ್ಕಳಿಗೆ ಹಾಡುಗಳನ್ನು ಕಲಿಸೋದು. ಅಲ್ಲಿರುವಂತಹ ಒಬ್ಬ ಹನುಮಂತಪ್ಪ ಎನ್ನುವ ವ್ಯಕ್ತಿ ಜ್ಯೋತಿಷ್ಯ ಶಾಸ್ತ್ರವನ್ನೇ ಕಲಿಸ್ಬಿಟ್ಟಿದ್ರಂತ, ಅಥವಾ ಜೀವನ ಪೂರ್ತಿ ಆ ಶಾಸ್ತ್ರವನ್ನು ಹೇಳ್ಕೊಂಡು ಜೀವನ ಕಳೆದ ಅನ್ನುವಂತಹ ವಿಚಾರ ಅಲ್ಲಿಯ ಹಿರಿಯರು ನಮಗೆ ಹೇಳ್ಕೊಡ್ತಾರೆ. ಆ ಮಟ್ಟಿಗೆ ಇವರು ಜ್ಞಾನ ಪ್ರಸಾರದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡ್ಬಿಟ್ರು. ಆಮೇಲೆ ಎತ್ತಿನ ಬಂಡೆಯಲ್ಲಿ, ಕುದುರೆಯ ಮೇಲೆ ಇವರು ಯಾತ್ರೆಯನ್ನು ಮಾಡ್ತಾಯಿದ್ರು. ಎಲ್ಲಿ ಹೋದರೂ ಕೂಡ, ಎಲ್ಲಿ ಸಂಚಾರ ಮಾಡಿದರೂ ಕೂಡ ಅವರು ವಿಠ್ಠಲಕೃಷ್ಣನಿಗೆ ಹೂರಣದ ಕರೆಗಡಬನ್ನೇ ನೈವೇದ್ಯ ಮಾಡ್ತಾಯಿದ್ರು. ಅಂತಹ ಒಂದು ಶ್ರದ್ಧಾಭಕ್ತಿ ಇವರಲ್ಲಿತ್ತು. ನಿತ್ಯ ಹರಿಕಥಾಮೃತ ಸಾರವನ್ನು ಪಾರಾಯಣ ಮಾಡೋದು, 32 ಸಂಧಿ ಪಾರಾಯಣ ಮಾಡುವಂಥವ್ರು. ಬದರಿಗೆ 2 ಸಾರಿ ಇವರು ಯಾತ್ರೆಯನ್ನು ಮಾಡಿದ್ದಾರೆ. ಹೀಗೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಬೇರೆ ಬೇರೆ ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ ಇವರು ಸಂಚಾರ ಮಾಡ್ತಾಯಿದ್ರು ಮತ್ತು ಅಲ್ಲಿ ಚಾತುರ್ಮಾಸವನ್ನು ಕೂಡ ಕಳೀತಾಯಿದ್ರು. ಮಸ್ಕಿ, ಸಿಂಧನೂರು, ಕವಿತಾಳು, ಕಮಲಾಪುರ, ಹೀಗೆ ಬೇರೆ ಬೇರೆ ಭಾಗದಲ್ಲಿ ಒಟ್ಟು 21 ವರ್ಷ ಶ್ರೀಮಠದ ಪೀಠಾಧಿಕಾರಿಗಳಾಗಿ, ಉತ್ತರಾಧಿಕಾರಿಯಾಗಿ ಅವರು ಕಾರ್ಯನಿರ್ವಹಿಸಿದರು. ಒಂದು ಸಾರಿ ಕವಿತಾಳದಲ್ಲಿ ಚಾತುರ್ಮಾಸವನ್ನು ಕೈಗೊಳ್ಳುತ್ತಿರಬೇಕಾದಾಗ 11 ವಟುಗಳಿಗೆ ಉಚಿತ ಉಪನಯನ ಮಾಡಿದಂತಹ ಕೀರ್ತಿ ಇವರಿಗೆ ಸಲ್ತದೆ. ಇಂತಹ ಗುರುಗಳಿಗೆ ಕಾಲಾನುಕ್ರಮದಲ್ಲಿ ಸ್ವಲ್ಪ ಆರೋಗ್ಯ ಏನಾಗ್ತದೆ, ಕ್ಷೀಣಿಸ್ತಾ ಬರ್ತದೆ. ಆಗ ಅವರು ಬಿಜಾಪುರ ಜಿಲ್ಲೆಯ ಬಾಗೇವಾಡಿ ತಾಲೂಕಿನ ಬಳುತಿ ಗ್ರಾಮದ ವೇದ ಸಂಪಾನ ಮತ್ತು ಧರ್ಮ ಅಭಿಷ್ಟನಾದಂತಹ ಶ್ರೀ ರಂಗನಾಥ ಭಟ್ಟರಿಗೆ ಅವರು ತಮ್ಮ ಉತ್ತರಾಧಿಕಾರಿಯನ್ನಾಗಿ ಮಾಡಿ ವಿದ್ಯಾತಪೋನಿಧಿ ತೀರ್ಥರು ಅಂಥೇಳಿ ನಾಮಧೇಯವನ್ನು ನೀಡ್ತಾರೆ. ಅದು ಆ ಒಂದು ಸಂದರ್ಭ ಯಾವ ಕಾಲದಲ್ಲಿ ಅಂದರೆ ಶಾಲಿವಾನಶಕೆ 1889 ಪ್ಲಂಗವನಾಮ ಸಂವತ್ಸರ ಜ್ಯೇಷ್ಠ ಬಹುದ ಸಪ್ತಮಿ ಕ್ರಿಸ್ತಶಕ 1967 ಅವರಿಗೆ ಯತ್ಯಾಶ್ರಮವನ್ನು ನೀಡ್ತಾರೆ. ಅವರಿಬ್ಬರ ಸಂಬಂಧ, ಗುರು ಶಿಷ್ಯರ ಸಂಬಂಧ ಹೆಂಗಿತ್ತು ಅಂದರೆ ತಾಯಿ ಮಕ್ಕಳ ಸಂಬಂಧ ಇತ್ತಂತೆ. ವಿದ್ಯಾತಪೋನಿಧಿ ತೀರ್ಥರು ಗುರುಗಳಿಗೆ ಅನನ್ಯ ಭಕ್ತಿಯಿಂದ ಸೇವೆ ಮಾಡ್ತಾರೆ. ಅವರ ಕೊನೆಯ ದಿನದಲ್ಲಿ ಅನನ್ಯ ಭಕ್ತಿಯಿಂದ ಸೇವೆ ಮಾಡ್ತಾರೆ. ಗುರುಗಳು ಒಂದು ವೇಳೆ ಅವತ್ತು ಏನೂ ಆಹಾರ ಸ್ವೀಕಾರ ಮಾಡದೇ ಇದ್ದರೆ ತಾವೂ ಕೂಡ ಯಾವ ಆಹಾರವನ್ನು ಸ್ವೀಕಾರ ಮಾಡದೆ ನಿಷ್ಠೆಯಿಂದ ಗುರುಗಳ ಸೇವೆ ಮಾಡಿದಂಥವರು ವಿದ್ಯಾತಪೋನಿಧಿ ತೀರ್ಥರು. ಇಂತಹ ತೀರ್ಥರ ಈ ಗುರು ಶಿಷ್ಯರ ಒಂದು ಸಂಬಂಧ ಕೇಳೋದಕ್ಕೆ ರೋಮಾಂಚನವನ್ನಿಸುತ್ತೆ. ಎಂತಹ ಒಂದು ಸಂಬಂಧ ಇಬ್ಬರದು, ತಾಯಿ ಮಕ್ಕಳದು ಸಂಬಂಧದಂತೆ ಅಂತ ನಮಗೆ ಅನಿಸದೇ ಹೋಗೋದಿಲ್ಲ. ಅವರು 1 ವರ್ಷಗಳ ಕಾಲ ಯತ್ಯಾಶ್ರಮ ನೀಡಿ ಉತ್ತರಾಧಿಕಾರಿಯನ್ನು ನೇಮಿಸಿಕೊಂಡ ನಂತರ 1 ವರ್ಷದ ಕಾಲ ಇದ್ದು, ಆ ನಂತರ ಅವರು ಶಾಲಿವಾನಶಕೆ 1890 ಜ್ಯೇಷ್ಠ ಬಹುಳ ಷಷ್ಠಿ ಅಂದರೆ ಕ್ರಿಸ್ತಶಕ 1968 ಅಲ್ಲಿ ಗುರುಗಳು ತಾವು ಹರಿಪಾದವನ್ನು ಸೇರ್ತಾರೆ.
ಇಷ್ಟು 21 ವರ್ಷಗಳವರೆಗೆ ಅವರು ಏನು ಮಾಡಿದರು, ಅಲ್ಲಿ ಕಣ್ಣುವ ಮಠದ ಯತಿಗಳಾಗಿ, ಅಲ್ಲಿ ಪೀಠಾಧಿಕಾರಿಗಳಾಗಿ ವಿಠ್ಠಲ ಕೃಷ್ಣನ ಸೇವೆಯನ್ನು ಗೈದರು. ಇವರು ಹರಿದಾಸರಾಗಿರುವುದರಿಂದ ವಿಠ್ಠಲ ಕೃಷ್ಣ ಅಂಕಿತದಿಂದ ಕೀರ್ತನೆಗಳನ್ನು ರಚಿಸಿದ್ದಾರೆ. ಗುರು ಮಾಧವ ತೀರ್ಥರ ಮೇಲೆ ಮತ್ತು ಮಧ್ವ ಮುನಿಗಳ ಮೇಲೆ, ವೆಂಕಟೇಶನ ಮೇಲೆ ಕೂಡ ಕೀರ್ತನೆಗಳನ್ನು ರಚಿಸಿದ್ದಾರೆ. ಕೆಲವು ಕೀರ್ತನೆಗಳು ಲಭ್ಯ ಇಲ್ಲ. ಇವರು ರಚಿಸಿದಂತಹ ಕೀರ್ತನೆಯನ್ನು ವಿದ್ಯಾತಪೋನಿಧಿ ತೀರ್ಥರು ನಿತ್ಯ ಪೂಜಾ ಕಾಲದಲ್ಲಿ ಅದನ್ನು ಹೇಳ್ತಾಯಿದ್ರು. ಇವತ್ತಿಗೂ ಕೂಡ ಆ ಪರಂಪರೆ ನಮಗೆ ಕಂಡು ಬರ್ತದೆ. ವಿಶೇಷವಾಗಿ ಯತಿಗಳಾಗಿ ಹರಿದಾಸ ಪರಂಪರೆಯ ವಿಚಾರಗಳನ್ನು ಕೂಡ ಅವರು ಮಠದಲ್ಲಿ ರೂಢಿ ಮಾಡಿದಂತಹ ಒಂದು ವಿಧಾನವನ್ನು ನಾವು ಕಾಣ್ತಾ ಇದ್ದೀವಿ. ಆ ರೂಢಿ ಪರಂಪರೆ ಇವತ್ತಿಗೂ ಕೂಡ ಮುಂದುವರಿತಾ ಇದೆ. ಇಂತಹ ಗುರುಗಳ ಪರಮ ಪಾವನ ಚರಿತ್ರೆಯನ್ನು ಯಥಾಮತಿ ಯಥಾಶಕ್ತಿ ತಮ್ಮ ಮುಂದೆ ಅರುಹಿದ್ದೇನೆ. ತಾವೆಲ್ಲರೂ ನನ್ನನ್ನು ಒಳಗೊಂಡು ನಾವೆಲ್ಲರೂ ಗುರುಗಳ ಚರಿತ್ರೆಯನ್ನು ಮನನ ಮಾಡಿಕೊಂಡು ಕೃತಾರ್ಥರಾಗೋಣ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.